ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಜಲಾಶಯದ ಹಿನ್ನೀರಿನಲ್ಲಿ ದಶಕಗಳಿಂದ ಮುಳುಗಿದ್ದ ಇತಿಹಾಸ ಈ ಬಾರಿ ಮತ್ತೆ ಮೇಲುಗೈ ಬಂದಿದೆ. ಮಳೆ ಕೊರತೆಯಿಂದ ಜಲಾಶಯದ ನೀರಿನ ಮಟ್ಟ ಕುಸಿದ ಹಿನ್ನೆಲೆ ಹಳೆ ವಂಟಮುರಿ ಗ್ರಾಮದ ಸಮೀಪದಲ್ಲಿರುವ ರಾಜ ಲಕ್ಕಂಗೌಡ ಸರ್ದೇಸಾಯಿ ಅವರ ಭವ್ಯ ಕೋಟೆ ಇದೀಗ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದು ಜನರಲ್ಲಿ ಕುತೂಹಲ ಮೂಡಿಸಿದೆ. 1961ರಿಂದ 1972ರವರೆಗೆ ನಿರ್ಮಾಣಗೊಂಡ ಹಿಡಕಲ್ ಜಲಾಶಯದ ಹಿನ್ನೀರಿನ ವ್ಯಾಪ್ತಿಗೆ ಒಳಪಟ್ಟ ಈ ಕೋಟೆ ಸುಮಾರು 1972-73ರ ಅವಧಿಯಲ್ಲಿ ನೀರಿನಲ್ಲಿ ಮುಳುಗಡೆಯಾಯಿತು. ರಾಜ ಲಕ್ಕಂಗೌಡ ಸರ್ದೇಸಾಯಿ ಅವರ ವಾಸಸ್ಥಳವಾಗಿದ್ದ ಈ ಕೋಟೆ ಸುಮಾರು 1 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿದ್ದು ಕಲ್ಲು ಮತ್ತು ಗಚ್ಚಿನಿಂದ ಅತಿ ಬಲಿಷ್ಠವಾಗಿ ಕಟ್ಟಲ್ಪಟ್ಟಿತು. ಸುಮಾರು 15 ಅಡಿ ಎತ್ತರದ ಗೋಡೆಗಳು, ಭದ್ರ ಮುಖ್ಯದ್ವಾರ ಹಾಗೂ ಒಳಗೆ ಅನೇಕ ಕೋಣೆಗಳು ಇದ್ದವು ಅಂತ ಸ್ಥಳೀಯರು ವಿವರಿಸುತ್ತಾರೆ. ಕೋಟೆಯ ಸುತ್ತಮುತ್ತಲಿನ ಸಾವಿರಾರು ಎಕರೆ ಜಮೀನುಗಳು ಕೂಡ ಜಲಾಶಯದ ನೀರಿನಲ್ಲಿ ಮುಳುಗಡೆಯಾಗಿವೆ. ಕಾಲಕ್ರಮೇಣ ಕೋಟೆಯ ಕೆಲವು ಭಾಗಗಳು ಹಾನಿಗೊಳಗಾಗಿದ್ದು, ಕೆಲವು ಕಿಡಿಗೇಡಿಗಳು ಒಳಗಿನ ಅಮೂಲ್ಯ ಕಲ್ಲುಗಳು ಮತ್ತು ಶಿಲ್ಪಗಳನ್ನು ಕಿತ್ತುಕೊಂಡು ಹೋಗಿರುವ ಆರೋಪಗಳು ಕೇಳಿಬಂದಿವೆ. ಇನ್ನು ಕೆಲವು ಭಾಗಗಳಲ್ಲಿ ಗೋಡೆಗಳನ್ನು ಹಾನಿಗೊಳಪಡಿಸಿ ಪುರಾತನ ವಸ್ತುಗಳಿಗಾಗಿ ತೋಡಾಟ ನಡೆಸಿರುವುದು ಕಂಡುಬಂದಿದೆ. ಈ ಕೋಟೆಯ ನಿರ್ಮಾಣ ಶೈಲಿ ಮತ್ತು ಅಧೀನ ವೈಭವವನ್ನು ನೆನಪಿಸುವಂತೆ ಈ ಪ್ರದೇಶದಲ್ಲಿ ಇಂತಹ ಹಳೆಯ ಕಟ್ಟಡಗಳ ಅವಶೇಷಗಳು ಕಂಡುಬರ್ತವೆ. ಅಲ್ಲದೆ ಹಿಡಕಲ್ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಅನೇಕ ಪುರಾತನ ದೇವಸ್ಥಾನಗಳು ಮತ್ತು ಮೂರ್ತಿಗಳ ಅವಶೇಷಗಳು ಇರುವುದರಿಂದ ಈ ಪ್ರದೇಶ ಐತಿಹಾಸಿಕ ಮಹತ್ವ ಹೊಂದಿದೆ ಎಂಬುದು ಸ್ಪಷ್ಟವಾಗ್ತಾ ಇದೆ. ಇದೀಗ ನೀರು ಕಡಿಮೆಯಾಗಿರುವ ಈ ಸಂದರ್ಭವನ್ನು ಬಳಸಿಕೊಂಡು ಪುರಾತತ್ವ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಕೋಟೆ ಹಾಗೂ ಇತರ ಪುರಾತನ ಸ್ಮಾರಕಗಳನ್ನು ಸಂರಕ್ಷಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇತಿಹಾಸದ ಮಹತ್ವವನ್ನು ಉಳಿಸುವ ನಿಟ್ಟಿನಲ್ಲಿ ಸರಿಯಾದ ರಕ್ಷಣಾ ಕ್ರಮಗಳು ಅಗತ್ಯವೆಂಬುದು ಈ ಭಾಗದ ಜನರ ಬಲವಾದ ಬೇಡಿಕೆಯಾಗಿದೆ.